ಅವರಿಂದ ಬಿಸಿ ರಕ್ತದ ಹುಡುಗರು ಕೆಲಸ ಮಾಡುವ ಹಂಬಲ ಇದೆ. ಇವರನ್ನ ಬಳಸಿಕೊಂಡು ದುಡ್ಡು ಮಾಡೋದೇ ಆ ಕಂಪನಿಗಳ ಕೈಯಾಲಿ. ಒಂದೆಡೆ ಕಂಪನಿಯವರನ್ನ ಮತ್ತೊಂದೆಡೆ ಯುವಕರನ್ನ ಇಟ್ಕೊಂಡು ನೈಸಾಗಿ ಜೇಬು ತುಂಬಿಸಿಕೊಳ್ಳೋದೇ ಆಫೀಸರ್ಸ್ ಪ್ಲಾನ್. ಈ ಬಗ್ಗೆ TV9 ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಸಾಲಾಗಿ ನಿಲ್ಲಿಸಿರೋ ಗಾಡಿಗಳು, ಬೆಳಗ್ಗೆಯಿಂದಲೇ ಫೀಲ್ಡ್ಗಿಳಿದಿರೋ ಅಧಿಕಾರಿಗಳು, ಮುಂದೆ ಇವರ ಹಾವಳಿಗೆ ಮೂಗುದಾರ ಹಾಕಬೇಕು ಅಂತಿರೋ ಸಾರ್ವಜನಿಕರು. ಹೌದು, ಒಂದ್ಸಲ ಇಲ್ಲಿರೋ ಗಾಡಿಗಳನ್ನ ನೋಡಿ. DL RC ಬುಕ್ ಇಲ್ಲದೆ ತಗ್ಲಾಕೊಂಡಿರೋ ಬೈಕ್ಗಳು ಅಂತ ಅಂದ್ಕೊಂಡ್ರಾ? ನೋ ವೇ. ಸರ್ಕಾರದ ರೂಲ್ಸ್ ಗಾಳಿಗೆ ತೂರಿ ಲಂಗು ಲಗಾಮು ಇಲ್ಲದೆ ಹಣ ಮಾಡ್ತಿದ್ದವರ ಅಸಲಿ ಕಹಾನಿ ಇದು. ಎಲ್ಲಂದ್ರಲ್ಲಿ ಜನರನ್ನ ಹತ್ತಿಸ್ಕೊಂಡು ಕೇಳಿದ ಕಡೆ ಡ್ರಾಪ್ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿದ್ದವರ ಬಗ್ಗೆ TV9 ವರದಿ ಮಾಡಿತ್ತು. ಇದರ ಫಲಶ್ರುತಿ ಎಂಬಂತೆ ಪರ್ಮಿಷನ್ ಇಲ್ಲದೆ ರೋಡಿಗೆ ಇಳಿದಿದ್ದ ನೂರಾರು ಬೈಕ್ಗಳು ಇಂದು RTO ಕಚೇರಿ ಸೇರಿವೆ. ಅಂದ್ಹಾಗೆ ಲೈಸೆನ್ಸ್ ಇಲ್ಲದೆ ಇರೋದು, ಸೇಫ್ಟಿ ಇಲ್ಲದೆ ಪ್ರಯಾಣ ಮಾಡೋದು, ಹೆಲ್ಮೆಟ್ ಇಲ್ಲದೆ ಇರೋದು ಹಾಗೂ ಯಾರ್ದೋ ಬೈಕ್ ಮತ್ಯಾರೋ ಓಡಿಸೋದು ಸಿಟಿಯಲ್ಲಿ ಮಾಮೂಲಿಯಾಗಿತ್ತು. ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿ TV9 ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ RTO ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿದ್ದು, ಜಯನಗರ, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ಹಲವೆಡೆ 500ಕ್ಕೂ ಹೆಚ್ಚು ಬೈಕ್ಗಳು ಹಾಗೂ ಟ್ಯಾಕ್ಸಿಗಳನ್ನ ಸೀಸ್ ಮಾಡಿದ್ದಾರೆ. ಸುಮಾರೊಂದು 4-5 ದಿವಸದಿಂದ ನಾವು ಈ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಇತರೆ ಆಪ್ ಮೂಲಕ ಬೈಕ್ ಟ್ಯಾಕ್ಸಿಗಳು ಓಡ್ತಿದೆ ಅಂತ ತಿಳಿದು ಬಂದ್ಮೇಲೆ ಸುಮಾರು ಈಗ ಒಂದು 4-5 ದಿವಸದಲ್ಲಿ 200ಕ್ಕೂ ಹೆಚ್ಚು ಬೈಕ್ಗಳನ್ನ ನಾವು ಸೀಸ್ ಮಾಡಿದ್ದೇವೆ. ನಾನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಪರ್ಸನಲ್ ಯೂಸ್ ಇರೋ ಬೈಕ್ ನ ಈ ಆಪ್ ಮೂಲಕ ಅವರು ಇದ್ ಮಾಡ್ತಿದ್ದಾರೆ. ಇದು ಇಲ್ಲಿಗಲ್ ಇದೆ ಇದು. ಸೊ ಹಾಗಾಗಿ ಇದು ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೀವಿ. ಇನ್ನು TV9 ಕಾರ್ಯವೈಖರಿಗೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. TV9 ವರದಿಯಿಂದ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು, ನಿದ್ರಾವಸ್ಥೆಯಲ್ಲಿದ್ದಂತ ಅಧಿಕಾರಿಗಳನ್ನ ನಿಮ್ಮ TV9 ಸಂಸ್ಥೆ ಎಚ್ಚೆತ್ತಿಸಿದೆ. ಅವರು ಎಚ್ಚೆತ್ಕೊಂಡು ಏನು ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಪಡೆದಲೇ ಓಡಾಡ್ತಾ ಇದ್ದಂತ ರ್ಯಾಪಿಡೋ ಇರ್ಬೋದು, ಓಲಾ ಬೈಕ್ಗಳಿರ್ಬೋದು, ಅದರ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಸಂಪೂರ್ಣವಾಗಿ ಇದನ್ನ ತೆಗೆದುಹಾಕಬೇಕು. ಈಗಲೇ ಈ ಒಂದು ಬೇರ್ ಸಮೇತ ಇದನ್ನ ಕಿತ್ತಾಕಿದಾಗ ಮಾತ್ರ ನಮಗೆ ಚಾಲಕರ ವಲಯಕ್ಕೆ ಇರ್ಬೋದು, ಸಾರ್ವಜನಿಕರ ವಲಯಕ್ಕೆ ಒಂದು ಒಳಿತಾಗುತ್ತೆ. ಸರ್ಕಾರದ ರೂಲ್ಸ್ಗೆ ಗುಡ್ ಬೈ ಹೇಳಿ ತಮ್ಮದೇ ರೂಲ್ಸ್ ಮಾಡಿಕೊಂಡು ಪ್ರತಿಷ್ಠಿತ ಕಂಪನಿಗಳು ಬೈಕ್ ಟ್ಯಾಕ್ಸಿ ಹೆಸರಲ್ಲಿ ದುಡ್ಡು ಮಾಡ್ತಿದ್ವು. ಆದ್ರೆ TV9 ವರದಿಯಿಂದ ಅಡ್ಡದಾರಿಯಲ್ಲಿ ದುಡ್ಡು ಮಾಡ್ತಿದ್ದವರಿಗೆ ಬಿಸಿ ಮುಟ್ಟಿದಂತಾಗಿದೆ. ಕಿರಣ್, TV9 ಬೆಂಗಳೂರು.